ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕತ್ತಿ ಹಿಡಿದು ಹೋರಾಡಿದ ಅನೇಕ ವೀರರು ಇದ್ದರು. ಆದರೆ ಬ್ರಿಟಿಷರಿಗೆ ನಿದ್ರೆ ಇಲ್ಲದಂತೆ ಮಾಡಿದ ಒಬ್ಬ ವೀರನ ಕಥೆ ಇಂದಿಗೂ ರಕ್ತವನ್ನು ಕುದಿಸುತ್ತದೆ. ಅವನು ಜನಿಸಿದ್ದು ಕನ್ನಡ ನಾಡಿನ ಸಂಗೊಳ್ಳಿ ಎಂಬ ಸಣ್ಣ ಹಳ್ಳಿಯಲ್ಲಿ. 1796ರಲ್ಲಿ ಇಂದಿನ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಸಣ್ಣ ಹಳ್ಳಿಯಲ್ಲಿ ಭರಮಪ್ಪ ಹಾಗೂ ಕೆಂಚವ್ವನ ಮಗನಾಗಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ರಾಯಣ್ಣ ಜನಿಸಿದರು. ಕುರುಬ ಸಮುದಾಯದಲ್ಲಿ ಜನಿಸಿದ ರಾಯಣ್ಣ ಬೆಳೆದು ಕುಸ್ತಿ ಪೈಲ್ವಾನನಾದ. 1824ರಲ್ಲಿ ಬ್ರಿಟಿಷರು ಕಿತ್ತೂರು ರಾಜ್ಯವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಬ್ರಿಟಿಷರ ಎದುರಿಗೆ ನಿಂತವರು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಆ ಯುದ್ಧದಲ್ಲಿ ರಾಣಿ ಚೆನ್ನಮ್ಮ ಅವರ ಅತ್ಯಂತ ನಂಬಿಕಸ್ಥ ಸೇನಾನಿಯಾಗಿದ್ದವರು ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಕೇವಲ ಯೋಧನಲ್ಲ, ಅವರು ತಂತ್ರಗಾರ, ನಾಯಕ ಮತ್ತು ಯುದ್ಧದಲ್ಲಿ ಭಯವಿಲ್ಲದ ಸಿಂಹ. ಬ್ರಿಟಿಷ್ ಸೇನೆಗೆ ಭಾರೀ ನಷ್ಟ ಉಂಟಾಯಿತು. ಆದರೆ ಕೊನೆಗೆ ಬ್ರಿಟಿಷರ ಶಕ್ತಿ ಹೆಚ್ಚಾಗಿ ರಾಣಿ ಚೆನ್ನಮ್ಮ ಬಂಧಿತರಾದರು. ರಾಣಿ ಬಂಧಿತರಾದರೂ ರಾಯಣ್ಣ ಹೋರಾಟ ನಿಲ್ಲಿಸಲಿಲ್ಲ. ಅವರು ಕಾಡುಗಳಲ್ಲಿ ಆಶ್ರಯ ಪಡೆದು ಗುಪ್ತ ಯುದ್ಧ ನಡೆಸಿದರು. ಬ್ರಿಟಿಷ್ ಕಚೇರಿಗಳ ಮೇಲೆ ದಾಳಿ, ಖಜಾನೆ ವಶಪಡಿಸಿಕೊಳ್ಳುವುದು, ಬ್ರಿಟಿಷ್ ಅಧಿಕಾರಿಗಳಿಗೆ ಭಯ ಹುಟ್ಟಿಸುವುದು ಇದೇ ರಾಯಣ್ಣನ ತಂತ್ರ. ಜನರಿಗೆ ರಾಯಣ್ಣ ದೇವರಂತೆ ಕಾಣಲು ಶುರುವಾಯಿತು. ಬ್ರಿಟಿಷರಿಗೆ ಮಾತ್ರ ಅವರು ಭಯಾನಕ ಬಂಡಾಯಗಾರ. 1830ರಲ್ಲಿ ದುರ್ಭಾಗ್ಯವಶಾತ್ ರಾಯಣ್ಣನ ಮೇಲೆ ದ್ರೋಹ ನಡೆಯಿತು. ಒಬ್ಬ ನಂಬಿಕೆಯ ವ್ಯಕ್ತಿಯ ಮೋಸದ ಕಾರಣ ರಾಯಣ್ಣ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದರು. ಭೀಕರ ಯಾತನೆ ನೀಡಲಾಯಿತು. ಆದರೆ ರಾಯಣ್ಣ ಒಂದೇ ಒಂದು ಮಾತು ಹೇಳಿಲ್ಲ, ಯಾವ ರಹಸ್ಯವೂ ಬಿಚ್ಚಿಟ್ಟಿಲ್ಲ. 1831ರಲ್ಲಿ ಬ್ರಿಟಿಷ್ ಸರ್ಕಾರ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿ ಮರಣದಂಡನೆ ವಿಧಿಸಿತು. ಕುತ್ತಿಗೆಗೆ ಹಗ್ಗ ಬೀಳ ಹೊತ್ತು ನಾನು ಎದೆ ನಡಗದ ಹಾಂಗ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ, ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ. ಕೆಲವು ದಿನಗಳ ನಂತರ ರಾಯಣ್ಣನ ಸಮಾಧಿ ಮೇಲೆ ಆತ್ಮೀಯನಾದ ಬಿಚ್ಚುಗತ್ತಿ ಚನ್ನಬಸು ಆಲದ ಸಸಿಯೊಂದನ್ನು ನೆಟ್ಟು ಪೋಷಿಸಿದ. ಇಂದಿಗೂ ಕೂಡ ರಾಯಣ್ಣನ ಸಮಾಧಿ ಮಾಡಿದ ಸ್ಥಳಕ್ಕೆ ಹೋಗಿ ಹುಟ್ಟಿದರೆ ನಿನ್ನಂತಹ ಮಗನು ಹುಟ್ಟಲಿ ಎಂದು ಹರಕೆ ಕಟ್ಟುತ್ತಾರೆ. ಇದು ಕೇವಲ ನಮ್ಮ ಯೂಟ್ಯೂಬ್ ಚಾನೆಲ್ ಆರಂಭ. ಇದಕ್ಕಿನ ಹೆಚ್ಚಿನ ವಿಡಿಯೋಗಳು ಇನ್ನೂ ಬರುತ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.